ಮನಿ ಮನಿ ಮನಿ. ಓ ಮೈ ಗಾಡ್, ಏನಿವತ್ತು ನಂದಿನಿ ವ್ಲಾಗ್ ಸ್ಟಾರ್ಟಿಂಗಲ್ಲೇ ಡಾಲರ್ಸ್ ಎಲ್ಲ ತೋರಿಸ್ತಾ ಇದ್ದಾಳೆ. ಮನಿ ಬಗ್ಗೆ ಏನು ಮಾತಾಡಬೇಕು ಅಂತ ಬಂದಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಮನಿ ಬಗ್ಗೆನೇ ಇನ್ಫಾರ್ಮೇಷನ್ ಕೊಡೋದಕ್ಕೆ ಅಂತ ಹೇಳಿನೇ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಾದರೆ ನಮ್ಮ ಈ ವಿಡಿಯೋನ ಎಲ್ಲೂ ಮಿಸ್ ಮಾಡ್ದಿರ ನೋಡಿ. ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ವೆಲ್ಕಮ್ ಟು ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ಎಲ್ಲಿಗಪ್ಪ ಹೋಗ್ತಾ ಇದ್ದೀವಿ ನಾವು ಅಂತ ಹೇಳಿದ್ರೆ, ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಒಂದು ಟ್ರಿಪ್ ಹೋಗುವಂಥ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಎಲ್ಲಿಗೆ, ಏನು, ಯಾವಾಗ, ಯಾವ ಪ್ಲೇಸು, ಏನೇನು ಎತ್ತ ಅಂತ ಅನ್ನೋದು ನಿಮಗೆ ಹೋಗ್ತಾ ಹೋಗ್ತಾ ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಬನ್ನಿ ಹಾಗಾದರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ಬರಬೇಕಾಗಿದ್ದಂಥ ಜಾಗಕ್ಕೆ ಈಗ ಜಸ್ಟ್ ರೀಚ್ ಆದ್ವಿ. ಏನಕ್ಕೆ ಬಂದಿದ್ದೀವಿ ಏನು ಅಂತ ಹೇಳ್ಬಿಟ್ಟು ಇವಾಗ ನಾವೇ ನಿಮಗೆ ಇನ್ಫಾರ್ಮೇಷನ್ಸ್ನ ಕೊಡ್ತೀವಿ. ನೀವು ಕೂಡ ನೋಡಿ. ಬಟ್ ಆದರೆ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ನೀವೇ ಒಂದ್ಸಲಿ ಗೆಸ್ ಮಾಡಿ. ಫಸ್ಟ್ ಟೈಮ್ ಇವಾಗ ಕರೆನ್ಸಿ ಎಕ್ಸ್ಚೇಂಜ್ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ದೀವಿ. ಸೊ ಎಲ್ಲಿರೋದಿದು ಭವನೇ? ಬಸವನಗುಡಿ ಹತ್ರ ಯಾವುದದು ಓರಿಯೆಂಟಲ್ ಎಕ್ಸ್ಚೇಂಜ್, ಓರಿಯೆಂಟ್ ಎಕ್ಸ್ಚೇಂಜ್ ಅಂತ. ಸೊ ಅಲ್ಲಿಗೆ ಬಂದಿದ್ದೀವಿ. ಬನ್ನಿ ಇವಾಗ ಹೋಗಿ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಂಡು ಏನು ಡೀಟೇಲ್ಸು ಅದೆಲ್ಲ ಹೋಗ್ತಾ ಹೋಗ್ತಾ ಹಾಗೆ ವಿಡಿಯೋಲಿ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಹಾಗಾದ್ರೆ ಒಳಗೆ ಹೋಗೋಣ. 99% ಜನಕ್ಕೆ ಗೊತ್ತಾಗಿರುತ್ತೆ ಇವಾಗ. ಇಲ್ಲೇ ಎಲ್ಲಾದರೂ ಹೋಗಂಗಿತ್ತಿದ್ರೆ ಕರೆನ್ಸಿ ಎಕ್ಸ್ಚೇಂಜ್ಗೆಲ್ಲ ಏನಕ್ಕೆ ಹೋಗ್ತಾ ಇದ್ದಾರೆ ಅಂತ ತಲೆಗುಳ್ಳೆ ಬಿಟ್ಕೊಳ್ತಾ ಇದ್ದೀರಾ. ನೀವೇ ಈ ವಿಡಿಯೋನ ಎಲ್ಲೂ ಮಿಸ್ ಮಾಡ್ದಿರ ನೋಡಿ. ನಾವು ಯಾವ ದೇಶಕ್ಕೆ ಹೋಗ್ತಾ ಇದ್ದೀವಿ, ಏನಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದನ್ನೆಲ್ಲ ನಿಮಗೆ ಪ್ರತಿಯೊಂದು ಕೂಡ ಹೋಗ್ತಾ ಹೋಗ್ತಾ ಹಾಗೆ ಫುಲ್ ಡೀಟೇಲ್ಸ್ನ ಕೊಡ್ತೀವಿ. ಮತ್ತು ಇನ್ನೊಂದು, ನಾವಂತೂ ತುಂಬಾ ರಿಸರ್ಚ್ ಥರ ಎಲ್ಲ ಮಾಡಿಬಿಟ್ಟಿದ್ದೀವಪ್ಪ. ಎಲ್ಲಿ ಕರೆನ್ಸಿ ಎಕ್ಸ್ಚೇಂಜಲ್ಲಿ ನಮಗೆ ಬೆಸ್ಟ್ ವ್ಯಾಲ್ಯೂ ಎಲ್ಲಿ ಸಿಗುತ್ತೆ, ನಮಗೆ ಎಲ್ಲಿ ಚೆನ್ನಾಗಿದೆ ಅನ್ನೋದು ಗೊತ್ತಿರಲಿಲ್ಲ. ಮತ್ತು ನಾವು ಬುಕ್ ಮಾಡಿರೋವಂಥ ಪ್ಯಾಕೇಜ್ ಅವರು ಕೂಡ ನಮಗೆ ಸಜೆಸ್ಟ್ ಮಾಡಿದರು ಎಲ್ಲಿ ನಾವು ಹೋಗಿ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಳ್ಬೋದು ಅಂತ ಅಂದ್ಬಿಟ್ಟು. ಸೊ ಇದೆಲ್ಲ ರಿಸರ್ಚ್ಗಳ ನಂತರ ಈ ಒಂದು ಕಂಪನಿನ ನಾವು ಫೈನಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ನಮ್ಮ ಇಂಡಿಯನ್ ಕರೆನ್ಸಿನ ನಾವು ಹೋಗ್ತಾ ಇರೋಂಥ ಕಂಟ್ರಿಗೆ ಎಕ್ಸ್ಚೇಂಜ್ ಮಾಡಿಸ್ಕೊಳ್ಳೋದಕ್ಕೆ ಅಂಥೇಳಿ ಬಂದಿದ್ದೀವಿ. ಇಲ್ಲೊಂದು ಟೋಕನ್ ತೊಗೊಂಡು ಇವಾಗ ಒಳಗಡೆಗೆ ವೆಯ್ಟಿಂಗ್. ಟೋಕನ್ ತೊಗೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಅವ್ರು ಕರೆಯೋವರೆಗೂ. ಟೋಕನ್ ನಂಬರ್ 42 ಅಂತ ಕರೀತಾರೆ, ಆವಾಗ ಹೋಗ್ಬೇಕು. ಮನಿ ಎಕ್ಸ್ಚೇಂಜ್ ಬಗ್ಗೆ ಡೀಟೇಲ್ಸ್ ಎಲ್ಲ ಹೋಗ್ತಾ ಹೋಗ್ತಾ ಹಾಗೆ ಕೊಡೋಣ. ಏನು ಟೈಮಿಂಗಾ? ಇದು ಬಂದು ಓರಿಯೆಂಟಲ್ ಎಕ್ಸ್ಚೇಂಜ್ ಅಂತೇಳಿ ಮನಿ ಎಕ್ಸ್ಚೇಂಜಿಗೆ ಬಂದಿರೋದು. ಸೊ ನಿಮ್ಗೇನಾದರೂ ಮನಿ ಎಕ್ಸ್ಚೇಂಜ್ ಬಗ್ಗೆ ಡೀಟೇಲ್ಸ್ ಏನಾದರೂ ಬೇಕು ಅಂತ ಹೇಳಿದ್ರೆ ನನ್ನ ಬ್ಲಾಗ್ ನೋಡಿದ್ರೆ ಎಲ್ಲ ಫುಲ್ ಡೀಟೇಲ್ಸ್ ನಿಮ್ಗೆ ಇದ್ರಲ್ಲಿ ಗೊತ್ತಾಗುತ್ತೆ. ಕಸ್ಟಮರ್ ಸರ್ವಿಸ್ ಬಂದು ಮಂಡೇ ಟು ಸಾಟರ್ಡೆ 10 AM to 6 PM ಇರುತ್ತೆ. ಸಂಡೇಸ್ ಮಾತ್ರ ಹಾಲಿಡೇ. ಯಾವ್ಯಾವ ದೇಶಕ್ಕೆ ಏನೇನು ಕರೆನ್ಸಿ ಇದ್ರದ್ದು ಎಲ್ಲ ಡೀಟೇಲ್ಸ್ ಇದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇದಿಷ್ಟು ಕರೆನ್ಸಿ ನನ್ನ ಹತ್ರ ಇರೋದು. ಇವಾಗ ಇದೆಲ್ಲ ತುಂಬ ವರ್ಷದ ಹಳೆಯದು. ಎಕ್ಸ್ಚೇಂಜ್ ಆಗುತ್ತಾ ಇಲ್ವೋ ಅಂತ ಗೊತ್ತಿಲ್ಲ, ನೋಡೋಣ. ನಮ್ಮದೇ ಟೋಕನ್ ಕರೆದ್ರು ನಾವು ಮನಿ ಇದು ಮಾಡ್ಕೊಂಡಿದ್ದೀವಿ. 42 3 ಜನ ಇಬ್ಬರೇ ತಗೊಳ್ತಾರೆ. ಇಬ್ಬರಿಂದ ಒಂದಾಗತ್ತಲ್ಲ. ನನ್ನ ಹತ್ರ ಇದ್ದಿದ್ದು ಓಲ್ಡ್ ಕರೆನ್ಸೀಸ್ನೆಲ್ಲ ನೋಡ್ಬಿಟ್ಟು ಎನ್ಕ್ಯಾಶ್ಮೆಂಟಿಗೆ ಬಂದಿದ್ದೀರಾ ಅಂತ ತಿಳ್ಕೊಂಬಿಟ್ರು. ಆ್ಯಕ್ಚುಲಿ ಈ ಕರೆನ್ಸಿಗಳೆಲ್ಲ ನನ್ನ ಹತ್ರ ಹೇಗೆ ಬಂತು ಗೊತ್ತಾ, ಅಂದರೆ ಚಿಕ್ಕವಳಿದ್ದಾಗ ನಮ್ಮಮ್ಮ ಕೆಲಸ ಮಾಡ್ತಿದ್ರು ಗೊತ್ತಾ. ಅಲ್ಲಿ ಫಾರಿನಿಂದ ಯಾರಾದರೂ ಬಂತು ಅಂತ ಹೇಳಿದ್ರೆ ಇದನ್ನು ನಿಮ್ಮ
ಪರ್ಸಲ್ಲಿ ಇಟ್ಕೊಳ್ಳಿ, ಅವಾಗ ಚೆನ್ನಾಗಿ ದುಡ್ಡು ಸೇರುತ್ತೆ ಅಂಥೇಳಿ ನಮ್ಮಮ್ಮ ಕೆಲಸ ಮಾಡ್ತಿದ್ರಲ್ಲ ಅವರೆಲ್ಲ ಕೊಡ್ತಿದ್ರು. ಸೊ ಅದೇನಾಯಿತು, ಅದನ್ನು ಇಟ್ಕೊಂಡು ಸೊ ಹಾಗೆ ನನಗೆ ಈ ಒಂದು ಕರೆನ್ಸಿನ ಅಂದರೆ ಎಲ್ಲಾದರೂ ಕರೆನ್ಸಿಗಳನ್ನ ಅಂದರೆ ಬೇರೆ ದೇಶದ ಕರೆನ್ಸಿಗಳನ್ನ ನೋಡಿದ ತಕ್ಷಣನೇ ಅದನ್ನು ತೊಗೊಂಬಿಟ್ಟು ನನ್ನ ಹತ್ರ ಇಟ್ಕೊಳ್ಬೇಕು ಅನ್ನೋವಂಥ ಅಭ್ಯಾಸ ಶುರುವಾಗಿ ಅದು ಹಾಬಿ ಆಗೋಯಿತು. ಅಂದರೆ ಚಿಕ್ಕ ವಯಸ್ಸಿಂದ ಈ ಹೊಸ ನೋಟ್ಗಳು ಬಂತು ಅಂದರೆ ಅದನ್ನೆಲ್ಲ ಕೂಡಿಡುವಂಥ ಅಭ್ಯಾಸ ಇತ್ತು. ಹಾಗೆಯೇ ಸೊ ಅದೇ ಅಭ್ಯಾಸ ಹೋಗಿ ಹಾಬಿ ಆಗಕ್ಕೆ ಸ್ಟಾರ್ಟ್ ಆಯಿತು. ಹಾಗೇ ಫಾರಿನ್ ಕರೆನ್ಸಿಗಳನ್ನ ಮತ್ತು ಅದನ್ನ ನೋಡಿದಾಗೆಲ್ಲ ತುಂಬ ಅಟ್ರ್ಯಾಕ್ಟ್ ಆಗ್ತಿತ್ತು ನನಗೆ. ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡೋ ಅಂಥದ್ದನ್ನು ಒಂದು ಹಾಬಿ ಮಾಡ್ಕೊಂಬಿಟ್ಟೆ ನಾನು. ಕರೆನ್ಸಿಗಳನ್ನ ತೊಗೊಂಡು ಇಟ್ಕೊಳ್ಳೋ ಅಂಥ ಹಾಬಿ ಬಂತು. ಅಂದರೆ ಎಲ್ಲಾದರೂ ನೋಡಿದ್ರೆ ಅದನ್ನು ಪರ್ಚೇಸ್ ಮಾಡಿ ಇಟ್ಕೊಳ್ತಿದ್ದೆ. ಅಂದರೆ ನನಗದೊಂದು ಡ್ರೀಮು, ನನಗೆ ಇಂತಿಂಥ ದೇಶಗಳು ನೋಡಬೇಕು, ಈ ಥರದ್ದೆಲ್ಲ ತುಂಬ ಆಸೆ ಇತ್ತು. ಸೊ ಅದರಿಂದ ನನ್ನ ಒಂದು ಡ್ರೀಮ್ ಅಂತೂ ಹೋಗ್ತೀನೋ ಇಲ್ವೋ, ಅಟ್ಲೀಸ್ಟ್ ಇದೊಂದು ಕರೆನ್ಸಿನಾದರೂ ನಾನು ನನ್ನ ಹತ್ರ ಒಂದು ಬುಕ್ಕಲ್ಲಿ ಅಥವಾ ಒಂದು ಪರ್ಸಲ್ಲಿ ಏನಾದರೂ ಇಟ್ಕೊಂಡಿದ್ರೆ ನನಗೆ ಹೆಲ್ಪ್ ಆಗುತ್ತೆ ಅಂಥೇಳಿ ನಾನೇನು ಮಾಡಿದೆ, ಈ ಥರ ಕರೆನ್ಸೀಸ್ನೆಲ್ಲ ನಾನು ಬೈ ಮಾಡಿ ಇಟ್ಕೊಂಡಿದ್ದೆ ನನ್ನ ಹತ್ರಕ್ಕೆ. ಸೊ ಇವಾಗ ಅದನ್ನೆಲ್ಲ ಎಕ್ಸ್ಚೇಂಜ್ ಆಗುತ್ತಾ ಏನು ಅಂತ ಕೇಳೋದಕ್ಕೆ ಅಂತೇಳಿ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ನೋಡೋಣ ಇವಾಗ ಒಳಗಡೆಗೆ ಹೋಗಿ ಫಸ್ಟ್ ನಮಗೇನು ಯಾವ ದೇಶದ ಕರೆನ್ಸಿ ಬೇಕೋ ಅದನ್ನು ತಿಳ್ಕೊಂಡು ಆಮೇಲೆ ನಮ್ಮ ಹತ್ರ ಇರೋ ಕರೆನ್ಸಿ ಬಗ್ಗೆ ಎಕ್ಸ್ಚೇಂಜ್ ಆಗುತ್ತಾ ಏನು ಎತ್ತ ಅನ್ನೋದನ್ನು ತಿಳ್ಕೊಳ್ಳೋಣ. ಪೇಮೆಂಟ್ ಹೇಗೆ ಮಾಡ್ತೀರಾ? ಫೋನ್ ಪೇ ಮಾಡಿ ಒಬ್ಬರು ಪಾಸ್ಪೋರ್ಟ್ ಸರ್ವಿಸ್ ನಿಮಗೆ 40,000 ರೂಪಾಯಿ ಬೇಕಲ್ಲ? 15 ಫ್ಯಾಮಿಲಿ ಡಿವೈಡ್ ಮಾಡ್ಕೊಳ್ಳಿ. 41 11 ಆಮೇಲೆ ಮಾಡೋಕ್ಕಾಗತ್ತೆ. 16,000 ಥಾಯ್ ಬಾಟ್ಗೆ 42,407 ಆಗುತ್ತೆ. 16,000 ಥಾಯ್ ಬಾಟ್ಸ್ಗೆ ಇಲ್ಲ ಕಡಿಮೆ ಅಂದರೆ ಅದೇ ನಾವು ಬರೀ 1000 ಡಿನಾಮಿನೇಷನ್. ಐ ಕ್ಯಾನ್ ಯೂಸ್ 15,000 ಆರ್ 16,000. 16,000ಗೆ 42,407 ಆಗುತ್ತೆ. ಒಂದು ಚೆಕ್ ಮಾಡಿ ಆರಾಮ ಚೆಕ್ ಮಾಡಿ. ಅವನಿಗೆ ನಿಮಗೆ 15,000 ಯಾವ ರೇಂಜಿಗೆ ಹಿಡಿತಾಳೆ ಫೋಟೋ, ಯಾವ ರೇಂಜಿಗೆ ಕಾಸು ಇಟ್ಕೊಡೋದು ಕೈಯಲ್ಲಿ. ಸೂಪರ್. ಟಿಕೆಟ್ ಇದೆ, ಎಲ್ಲನೂ ಇದೆ. ಅದಕ್ಕೆ ಆಲ್ಮೋಸ್ಟ್ 1 hour ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಇಲ್ಲೇನೇನೆ ಕರೆನ್ಸಿ ಎಕ್ಸ್ಚೇಂಜ್ಗೆ ಅಂತ ಹೇಳ್ಬಿಟ್ಟು. ಸೊ ಟೋಟಲ್ ಆಗಿ ಇವಾಗ ನಾವು 46,000ಗೆ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿದ್ದೀವಿ. ಸೊ ಡಿಪೆಂಡ್ಸ್ ಆ ಟೈಮಲ್ಲಿ ಶೇರ್ ಮಾರ್ಕೆಟ್ ಎಷ್ಟು ನಡೆಯುತ್ತೋ ಅದ್ರ ಮೇಲೆ. ಸೊ ನಾನು ಇದ್ರ ಫುಲ್ ಡೀಟೇಲ್ಸ್ನ ಮನೆಗೆ ಹೋಗಿ ಕೊಡ್ತೀನಿ. ಇಂತ ಇವಾಗ ಎಕ್ಸ್ಚೇಂಜ್ ಮುಗಿಸ್ಕೊಂಡು ಬಂದ್ವಿ. ಬಟ್ ಇನ್ನೊಂದು ಒಳ್ಳೆ ಇನ್ಫಾರ್ಮೇಶನ್ ಸಿಕ್ತು ಅಲ್ಲಿ. ಆಗೋಯ್ತು. 15,000 ಕೊಟ್ರೆ 5,000 ತಾಯ್ಬಾಟ್ ಕೊಟ್ಟಿದ್ದಾರೆ ಇವ್ರು. ನನ್ಗೆ ಮೋಸ ಮಾಡಿದ್ದಾರೆ ಜನರೇ. ಅಯ್ಯೋ ಜನರೇ, ಮೋಸ ಮಾಡಿದ್ದಾರೆ ಜನರೇ. ನನ್ಗೆ ಇವಾಗ 15,000 ಕೊಟ್ರೆ 5,000 ಕೊಟ್ಟಿದ್ದಾರೆ. ಏನ್ ಮಾಡೋದು, ನೀನು 15,000 ಕೊಡಂಗಿದ್ರೆ ಇಲ್ಲೇ ಇರ್ಬೇಕಾಗುತ್ತೆ. 46,000 ಕೊಟ್ಟಿರೋದಕ್ಕೆ 17,500 ತಾಯ್ಬಾಟ್ ಕೊಟ್ಟಿದ್ದಾರೆ ಜನರೇ. ಏನು ಮಾಡು ಫಸ್ಟ್ ಹೇಳ್ತೀನಿ. ಹೇಳಮ್ಮ, ಏನೋ ಪಾಪ ತುಂಬಾ ಮನದಾಳದ ನೋವನ್ನ ನಿಮ್ ಜೊತೆ ಹಂಚ್ಕೋತಾಳಂತೆ, ಕೇಳಿಸ್ಕೊಳ್ಳಿ. ನೋವಾಗ್ತಿದೆ. 46,000 ಕೊಟ್ಟಿದ್ದೀವಿ, 17,500 ಕೊಟ್ಟವ್ರೆ. ಅದೆಲ್ಲ ಬೇಡ. 46,000 ಕೊಟ್ಟಿರೋದಕ್ಕೆ 17,500 ಕೊಟ್ಟಿದ್ದಾರೆ. ಎಷ್ಟು ಮೋಸ ಮಾಡಿದ್ದಾರೆ ನೋಡಿ ಜನರೇ. ಇದಕ್ಕೆ ನಾವು ಧರಣಿ ಮಾಡ್ಬೇಕು ಅನ್ಕೊಂಡಿದೀವಿ. ಏನ್ ಮಾಡೋಣ ಹೇಳಿ, ಸಪೋರ್ಟ್ ಮಾಡಿ ನಮ್ಗೆ. 46,000ಗೆ 17,500 ಅಲ್ಲಿಗೆ ಹೋದ್ರೆ ಖರ್ಚು ಮಾಡಾದ್ಮೇಲೆ ಏನು ಕಾಸೇ ಇಲ್ಲ ಅಂತ ಅವಾಗ ಗೊತ್ತಾಗತ್ತೆ. ಇಂಡಿಯನ್ ಕರೆನ್ಸಿ ಕೊಟ್ಟಿದ್ದು ಅಷ್ಟು ಕೊಟ್ಟಿಲ್ಲ. ಗೂಗಲ್ ಪೇ ಫೋನ್ ಪೇ ಮಾಡಿದ್ವಿ. ನಮ್ದು ಇಷ್ಟು ಕೊಟ್ರೆ ಅವ್ರದ್ದು ಇಷ್ಟ ಇರುತ್ತೆ, ಅಲ್ಲಿ ಇಷ್ಟು ಕೊಟ್ರೆ ನಮ್ಗೆ ಇಷ್ಟ. ಅದಕ್ಕೆ ಅಲ್ವಾ ನಮ್ ಇಂಡಿಯಾನೇ ಬೆಸ್ಟ್ ಅನ್ನೋದು. ಯಾಕೆ ಹೇಳಿ, ನೀವ್ ಇಷ್ಟು ಕೊಟ್ರೆ ನಾವ್ ಇಷ್ಟು ಕೊಟ್ಟಿರ್ತೀವಿ. ಪ್ರೀತಿಲೂ ಅಷ್ಟೇ, ವಿಶ್ವಾಸದಲ್ಲೂ ಅಷ್ಟೇ, ಎಲ್ಲಾದ್ರಲ್ಲೂ ಅಷ್ಟೇ.
ಹೊಟ್ಟೆ ಹಸಿತಿದೆ ಜನರೇ, ಊಟ ಹಾಕಿ. ಬೆಳಿಯಿಂದ ಫುಲ್ ಇನ್ಸ್ಪೈರ್ ಆಗ್ಬಿಟ್ಟವಳೆ ವ್ಲಾಗ್ ಮಧ್ಯಾಹ್ನ ಬಂದಿದ್ದು ಬರೋಷ್ಟರಲ್ಲಿ ಟೈಮ್ ನೋಡಿ ಇವಾಗ ಇಷ್ಟ ಆಗೋಯ್ತು. ಅನಿಸ್ತಾ ಇಲ್ಲ. ನನ್ನ ಮಗ 3:30 ಲೇ ನಾನು ಆಡ್ ಮಾಡ್ಬಿಡ್ತೀನಿ. ನಾವು ಎಂಜಾಯ್ ಮಾಡ್ತಾ ಇದೀವಿ ನೋಡಿ, ಎಕ್ಸಾಮ್ ಇಟ್ಕೊಂಡು ಇದನ್ನು ಮಾಡ್ಕೊಂಡು ಎಲ್ಲ. ನಾನು ಸೀರಿಯಸ್ ಆಗಿದ್ದೀನಪ್ಪ, ಅದಕ್ಕೆ ನನ್ನ ಮಗಳನ್ನ ಟ್ಯೂಷನ್ಗೆ ಬಿಟ್ಬಿಟ್ಟು ಬಂದಿದ್ದೀನಿ ನಾನು. ಸೌಮ್ಯನೇ ಮನೇಲಿ ಹೇಳ್ಕೊಡೋದ್ರಿಂದ ಅವಳು ಕರ್ಕೊಂಡು ಬಂದಿದ್ದಾಳೆ. ಸೊ ಐ ಹ್ಯಾವ್ 2 kids. I have only one kid. ಎಲ್ಲೋ ನಲ್ಲಿ ಸೊ ಇವ್ರನ್ನೆಲ್ಲ ನಾವು ಕರ್ಕೊಂಡ್ ಬಂದು ಎಕ್ಸ್ಚೇಂಜ್ ಮಾಡಿಸಿ ಏರ್ಪೋರ್ಟ್ಗೆ ಹೋಗಿ ಇವ್ರಿಗೆ ಅರೇಂಜ್ ಮಾಡಿ ಎಕ್ಸಾಮ್ ಓದಿಸಿ ಏನ್ ಮಾಡ್ತೀವೋ ಗೊತ್ತಿಲ್ಲ. ನೋಡೋಣ. ಒಂದೂವರೆ ತಿಂಗಳಿಂದ ಆಡ್ತಾ ಇದೀವಿ. 1 ತಿಂಗಳಿಂದ ಇಲ್ಲ, 1 ವರ್ಷದಿಂದ ಪ್ಲಾನ್ ಮಾಡಿ 3 ತಿಂಗಳಿಂದ ಕಾಲ್ ಅಲ್ಲಿ ಇದ್ದು ಅದೆಲ್ಲ ಫೈನಲಿ ನಿಮ್ಗೆ ಲಾಸ್ಟ್ ಅಲ್ಲಿ ಗೊತ್ತಾಗುತ್ತೆ ಏನೇನ್ ಕಷ್ಟಪಟ್ಟಿದೀವಿ, ಏನೇನ್ ಮಾಡಿ. ಬೆಂಗಳೂರಿಗೆ ವಾಪಸ್ ಬರೋಷ್ಟರಲ್ಲಿ ಇದು ಏನ್ ಮಾಡಿರ್ತೀವೋ ಗೊತ್ತಿಲ್ಲ. ₹1 ಮಿಕ್ಕಿರಲ್ಲ, ಇನ್ನ ಎಕ್ಸ್ಟ್ರಾ ಖರ್ಚಾಗಿದ್ರು ಆಗಿರುತ್ತೆ. ಎಕ್ಸ್ಟ್ರಾ ಆಗುತ್ತೋ ಇಲ್ಲ ವಾಪಸ್ ತಗೊಂಡ್ಬಂದು ಎಕ್ಸ್ಚೇಂಜ್ ಮಾಡಿಸ್ತೀವಿ. ನಂದಿನಿ ಬ್ಲಾಗ್ ಯಾರ್ಯಾರು ನೋಡ್ತಿದ್ದೀರಾ ಅವರೆಲ್ಲರೂ ಎಕ್ಸ್ಟ್ರಾ ಸ್ವಲ್ಪ ದುಡ್ಡು ಇಟ್ಕೊಂಡಿವಿ. ಸಡನ್ ಆಗಿ ಅವಳು ಏನಾದ್ರು ಕೇಳಿದ್ರೆ ಕಳಿಸಿ ನಮ್ಗೆ. ಅಲ್ಲ ನೋಡ್ತೀನಿ, ಅರ್ಥ ಆಯ್ತಾ? ನಾನ್ ಕೇಳಿದ್ರೆ ಅವಳು ಕಳ್ಸ್ಬೇಕಂತೆ. ಅವಳು ಹೇಳಿದ್ದು ಅವಳು ಕಳ್ಸಿ ಅಂತೆ. ನೀವೇನ್ ಮಾಡಿ ಮಿಕ್ಕಿದ್ರೆ ಅವರೇ ಎಕ್ಸ್ಚೇಂಜ್ ಮಾಡಿದ್ರು. ಇಲ್ಲಂದ್ರೆ ಅವರು ಇವ್ರಿಬ್ರು ನನಗೆ ಕೊಡ್ತಾರೆ. ಅವಾಗ ನಾವೆಲ್ಲ ಹೆಂಗೆ ಎತ್ಕೊಂಡು ನೋಡಿ ಅವಳು ಮಗುನ. ಸರಿ ಬನ್ನಿ, ಹಾಗೆ ಹೋಗ್ತಾ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಈಗ ಎಕ್ಸ್ಚೇಂಜ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಅಂದರೆ ಹೋಗೋಕ್ಕೂ ಮುಂಚೆ ಭವಾನಿ ಮನೆಗೆ ಹೋಗ್ಬಿಟ್ಟು ಒಂದ್ಸಲಿ ನಮಗೆ ಎಷ್ಟೆಷ್ಟು ಬರುತ್ತೆ ಅಮೌಂಟು ಅಂತ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಅಂದರೆ ಇವಾಗ ನಾವು ಒಬ್ಬರ ಹೆಸರಲ್ಲೇ ತೊಗೊಂಡಿದ್ದೀವಲ್ವಾ 45,000ನ. ಸೊ ಇವಾಗ ನಾವು ಹೋಗಿ ಯಾರ್ಯಾರಿಗೆ ಎಷ್ಟೆಷ್ಟು ಬರುತ್ತೆ ಅಂತ ಲೆಕ್ಕ ಹಾಕಿ ಕೊಟ್ಬಿಟ್ಟು ನಾನು ಮನೆಗೆ ಬಂದು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ, ಇದೇ ನಾನು ಎಕ್ಸ್ಚೇಂಜ್ ಮಾಡಿಸಿರೋಂಥ ಕರೆನ್ಸಿ. ಇದರಲ್ಲಿ ಟೋಟಲ್ ಆಗಿ 6,500 ಇದೆ. ಇದರಲ್ಲಿ ಇನ್ನು 850 ನಾನು ಭವಾನಿಗೆ ಮತ್ತು ಸೌಮ್ಯಗೆ ಕೊಡಬೇಕು. ಏನಕ್ಕೆ ಅಂತ ಹೇಳಿದ್ರೆ ಎಲ್ಲ ಬರೀ 1,500 ಕೊಟ್ಟಿದ್ದಾರಲ್ಲ. ಸೊ ಚೇಂಜ್ ಇಲ್ಲ ಅಂಥೇಳಿ ನಾವು ಹೋಗ್ತಾ ಇರೋಂಥ ದೇಶಕ್ಕೆ ಹೋದ ಮೇಲೇ ನಾವಲ್ಲಿ ಎಕ್ಸ್ಚೇಂಜ್ ಮಾಡಿಸ್ಕೊಳಕ್ಕಾಗೋದು. ಸೊ ನೋಡಿ, ಇಷ್ಟಿದೆ ನನ್ನ ಹತ್ರ ಇವಾಗ ಅಟ್ ಪ್ರೆಸೆಂಟ್ ಟೋಟಲ್ ಆಗಿ. ಸೊ ನಮಗಿವಾಗ ₹1 ಎಷ್ಟು ಬಿತ್ತು ಅಂತ ಹೇಳಿದ್ರೆ, ಇವಾಗ ಗೊತ್ತಾಯ್ತಲ್ಲ ಕರೆನ್ಸಿ ನೋಡಿದ ತಕ್ಷಣ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಹೌದು, ಗೆಸ್ ಮಾಡಿರೋದು ಕರೆಕ್ಟು. ನಾವು ಹೋಗ್ತಾ ಇರೋದು ಥೈಲ್ಯಾಂಡ್ಗೆ. ಸೊ ಇದು ಬಂದು 6,500 ಥಾಯ್ ಬಾಟ್ಸ್ ಇದೆ ಇದರಲ್ಲಿ. ಈಗ ನಮಗೆ ಎಷ್ಟು ಬಿತ್ತು ಅಂತ ಹೇಳ್ತೀನಿ. ಅಂದರೆ ಒಂದು ಥಾಯ್ ಬಾಟ್ಗೆ ನಮಗೆ ಇಲ್ಲಿ ರೇಟ್ ಬಂದು 2.642 ಆಗಿದೆ. ಸೊ ನಾವು ಟೋಟಲ್ ಆಗಿ 17,500 ಥಾಯ್ ಬಾಟು ತೊಗೊಂಡಿದ್ದೀವಿ. ಅದಕ್ಕೆ ನಮಗೆ ಖರ್ಚಾಗಿರೋದು ಬಂದು 46,235 ಪ್ಲಸ್ GST ಮತ್ತು ಸರ್ವಿಸ್ ಚಾರ್ಜಸ್ಸು. ನೋಡಿ, ಇದೇ ನಾವು ತೊಗೊಂಡಿರೋಂಥ ಟೋಟಲ್ ಅಮೌಂಟು. ಎಷ್ಟು ತೊಗೊಂಡಿದ್ದೀವಿ ನೋಡಿ, 17,500 ಥಾಯ್ ಬಾಟ್ಸ್ ತೊಗೊಂಡಿದ್ವಿ. ಅಂದರೆ 17,500 ಥಾಯ್ ಬಾಟ್ ಬಂದು ನಮಗೆ ಸಿಕ್ಕಿರೋಂಥ, ಅಂದರೆ ಒಂದು ಥಾಯ್ ಬಾಟ್ಗೆ ನಮಗೆ ಬಿದ್ದಿರೋಂಥ ಪ್ರೈಸ್ ಬಂದು 2.6420. ಇದು ನಮ್ಮ ₹1 ರೇಟು. ಸೊ ಇವಾಗ ಇದಕ್ಕೆ ಟೋಟಲ್ ಆಗಿ ನಮ್ಗೆ ಖರ್ಚಾಗಿರೋಂಥದ್ದು ಬಂದು 46,235 17,500 ಥಾಯ್ ಬಾಟ್ಗೆ. ಅದಕ್ಕೆ GST ಮತ್ತು ಸರ್ವಿಸ್ ಚಾರ್ಜಸ್ ಹಾಕಿದ್ದಾರೆ. ಸೊ GST ಬಂದು 18% ಆ್ಯಂಡ್ ಹ್ಯಾಂಡ್ಲಿಂಗ್ ಚಾರ್ಜಸ್ ಬಂದು ಬರೀ ₹50 ಪ್ಲಸ್ 18%. ಅದಕ್ಕೂ ಕೂಡ ಹ್ಯಾಂಡ್ಲಿಂಗ್ ಚಾರ್ಜಸ್ಗೆ GST. ಸೊ ಟೋಟಲ್ ಆಗಿ ನಮಗೆ ಬಂದು 46,377 ಆಯಿತು. ಸೊ ಇದನ್ನು ನಾವು 3 ಜನ ಸೇರಿ ತೊಗೊಂಡಿರೋಂಥ ಅಮೌಂಟು. ಓಕೆನಾ? ಇದು ನಮಗೆ ಬೆಸ್ಟ್ ಪ್ರೈಸ್ ಅನಿಸ್ತು. ಆ್ಯಕ್ಚುಲಿ ನಾವು ತುಂಬ ಕಡೆ ಎಲ್ಲ ವಿಚಾರಿಸಿದ್ದೀವಿ. ಅವ್ರದ್ದು ಹ್ಯಾಂಡ್ಲಿಂಗ್ ಚಾರ್ಜಸ್ಸನ್ನೇ 250 to 300 ಇದೆ. ಪ್ಲಸ್ ಅವು ನಮಗೇನು ಇಲ್ಲಿ ಕೊಟ್ಟಿದ್ದಾರಲ್ಲ ಅಮೌಂಟು 17,500 ಥಾಯ್ ಬಾಟ್ಗೆ 2.642, ಅಲ್ಲಿ 2.742 ಹೇಳಿದರು, 2.8 ಕೂಡ ಹೇಳಿದರು, ಮತ್ತು ಒಂದು ಕಡೆ 2.5 ಕೂಡ ಹೇಳಿದರು. ಬಟ್ ಆದರೆ 2.5 ಹ್ಯಾಂಡ್ಲಿಂಗ್ ಚಾರ್ಜಸ್ ಇದೆಯಲ್ಲ, ಇದು ಬಂದು 300 ಪ್ಲಸ್ ಹೇಳಿದರು. ಸೊ ಎಲ್ಲ ಲೆಕ್ಕ ಹಾಕೊಂಡ್ರೆ ಅಲ್ಲೇ ಬರುತ್ತಲ್ವ ಅಂಥೇಳಿ ನಮಗೆ ಎಲ್ಲ ಕಡೆ ರಿಸರ್ಚ್ ಮಾಡಿದ್ಮೇಲೆ ಬೆಸ್ಟ್ ಅನಿಸಿದ್ದು ಈ ಒಂದು ಓರಿಯೆಂಟಲ್ ಎಕ್ಸ್ಚೇಂಜ್ ಅನ್ನೋಂಥದ್ದು ಕಂಪನಿ. ಸೊ ಅದರಿಂದ ನಾವು ಹೋಗಿ ಇಲ್ಲಿ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಬಂದಿದ್ದೀವಿ. ಓಕೆನಾ? ಇದು ನಮ್ಮ ಥೈಲ್ಯಾಂಡಿನ ಕರೆನ್ಸಿ. ಬಟ್ ಏನೇ ಆದರೂ ನಮ್ಮ ಇಂಡಿಯನ್ ಕರೆನ್ಸಿ ಅಷ್ಟು ಯಾವುದು ಚೆನ್ನಾಗಿಲ್ಲ ಅಲ್ವಾ?
ನಮ್ಮ ಇಂಡಿಯನ್ ಕರೆನ್ಸಿನೇ ಕರೆನ್ಸಿ ಅಪ್ಪ. ನಮ್ಮ ಗಾಂಧಿ ತಾತನ ನೋಡಿದ್ರೇ ಚಂದ. ದುಡ್ಡು ಅನ್ನಿಸ್ಕೊಳ್ಳೋದಕ್ಕೆ ನಮ್ಮ ಗಾಂಧಿ ತಾತ ದುಡ್ಡು ಮೇಲೆ ಇದ್ರೇ ಏನೋ ಒಂಥರ ಖುಷಿ. ಇವೆಲ್ಲ ಏನು ಅಷ್ಟಕ್ಕಷ್ಟೇ ಅನಿಸುತ್ತೆ. ನೋಡಿ ಹೆಂಗಿದೆ ನಮ್ಮ ಗಾಂಧಿ ತಾತನ ಮುಖದ ಮುಂದೆ ಇವ್ರದ್ದು ಯಾರ್ದು ಅಲ್ಲ ಅನಿಸ್ಬಿಡುತ್ತೆ. ಬಟ್ ಓಕೆ, ಯಾರನ್ನೂ ಫೇಸಲ್ಲೆಲ್ಲ ಅಳಿಬಾರ್ದು ಗೊತ್ತು. ಬಟ್ ಆದ್ರೂ ನಮ್ಮ ಕರೆನ್ಸಿ ನಮ್ಮ ಹೆಮ್ಮೆ ಅಲ್ವಾ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ಥರ ಫುಲ್ ಇನ್ಫಾರ್ಮೇಷನ್ನು ಥೈಲ್ಯಾಂಡ್ ಬಗ್ಗೆ ಎಲ್ಲ ಕೊಡ್ತಾ ಇರ್ತೀನಿ. ಸೊ ನನ್ನ ಅಪ್ಕಮಿಂಗ್ ವೀಡಿಯೋಸ್ಗೆ ವೆಯ್ಟ್ ಮಾಡ್ತಾ ಇರಿ. ಓಕೆನಾ? ನಿಮ್ಗೇನಾದ್ರು ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅನ್ನೋದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮತ್ತು ಶೇರ್ ಮತ್ತು ಕಮೆಂಟ್ಸ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಬಾಯ್ ಬಾಯ್.